ಸೊ ಎಲ್ಲರಿಗೂ ನಮಸ್ಕಾರ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ. ಸೊ ನನಗೆ ಇವಾಗಲೇ ಜಾಸ್ತಿ ಜನ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡ್ತಾ ಇದ್ದೀರಾ. ಲೈಕ್ ನನಗೆ PCML ಲಿಸ್ಟ್ ಮಾರ್ಕ್ಸ್ ಬಂದಿದೆ ಮತ್ತು KCET ಲಿಸ್ಟ್ ಮಾರ್ಕ್ಸ್ ಬಂದಿದೆ. ಸೊ ನಂದು ಓವರಾಲ್ KCET ರ್ಯಾಂಕ್ ಯಾವ ರೀತಿ ಇರ್ಬೋದು, ಮತ್ತು ನನ್ನ ನನಗೆ 50,000ಗಿಂತ ರ್ಯಾಂಕ್ ಕೆಳಗಡೆ ಬರಬೇಕಾದ್ರೆ ಏನು ಮಾಡಬೇಕು, ಎಷ್ಟು ಮಾರ್ಕ್ ಬಂದಿರಬೇಕು. ಸೊ ಅಂತ ಜಾಸ್ತಿ ಜನ ನನ್ನ ಹತ್ರ DMs ಮಾಡ್ತಾ ಇದ್ದೀರಾ. ಐ ವಿಲ್ ಗೋ ಥ್ರೂ ಆಲ್ ಯುವರ್ ಮೆಸೇಜಸ್ ಆ್ಯಂಡ್ ಐ ರಿಪ್ಲೈ ಇಟ್. ನಾನು ಆದಷ್ಟು ರಿಪ್ಲೈಸ್ ಕೊಡ್ತಾ ಇದ್ದೀನಿ. ಸೊ ಯಾರಿಗಾರು ರಿಪ್ಲೈ ಸಿಕ್ಕಿಲ್ಲ ಖಂಡಿತ ಸಿಗುತ್ತೆ. ಸೊ ನೀವು ಕಮೆಂಟಲ್ಲಿ ಹಾಕ್ತಿದ್ರೆ ಕಮೆಂಟಲ್ಲೂ ಹಾಕಿ, ಬಟ್ ನೀವು ಇನ್ಸ್ಟಾಗ್ರಾಮ್ ಹಾಕಿದ್ರೆ ನನಗೆ ಜಲ್ದಿ ಅದನ್ನು ಐ ಕ್ಯಾನ್ ರೆಕಗ್ನೈಸ್ ಇಟ್ ವೆರಿ ಈಸಿಲಿ. ಸೊ ಅದಕ್ಕೆ ಅಲ್ಲಿ DM ಮಾಡಿದ್ರೆ ಕ್ವಿಕ್ ರೆಸ್ಪಾನ್ಸ್ ಸಿಗ್ಬೋದು. ಸೊ ಕಮೆಂಟ್ಸಲ್ಲೂ ಮಾಡಿ, ಕಮೆಂಟ್ಸಲ್ಲಿ ಅದೇ ನಾನು ರಿಪ್ಲೈ ಮಾಡ್ತೀನಿ. ಇನ್ಸ್ಟಾ ಅವರ್ ಟೆಲಿಗ್ರಾಮ್ ವಾಟ್ಸಪ್ ಯಾವುದಿದ್ರು ನನಗೆ ರಿಪ್ಲೈ ಮಾಡ್ತಾ ಇರ್ತೀನಿ. ಸೊ ಇವಾಗ ನೀವು ಆನ್ಸರ್ಸ್ ಕೀಸ್ ಚೆಕ್ ಮಾಡಿರ್ತೀರಲ್ವಾ. ಸೊ ಆನ್ಸರ್ಸ್ ಕೀಸಲ್ಲಿ ಅಫಿಷಿಯಲ್ ಮತ್ತು ಅನ್ಅಫಿಷಿಯಲ್ ಎರಡು ಇರುತ್ತೆ. ಸೊ ಅಫಿಷಿಯಲಲ್ಲಿ ನಿಮಗೆ ಅನ್ಅಫಿಷಿಯಲ್ ಆಗಿ ನೀವು ಇವಾಗ ಚೆಕ್ ಮಾಡಿರ್ತೀರಲ್ವಾ. ಫಾರ್ ಎಕ್ಸಾಂಪಲ್ ನಿಮಗೆ ಅದರಲ್ಲಿ ಅನ್ಅಫಿಷಿಯಲಲ್ಲಿ ನಿಮಗೆ ಒಂದು 64 KCET ಮಾರ್ಕ್ಸ್ ಇದ್ದರೆ, ನಿಮಗೆ ಅಫಿಷಿಯಲಲ್ಲಿ ನಿಮಗೆ ಒಂದು 64 ಬರ್ಬೋದು. ಬಟ್ ಆದರೆ ನಿಮಗೆ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಬಿಕಾಸ್ ಅಫಿಷಿಯಲ್ಗೂ ಅನ್ಅಫಿಷಿಯಲ್ಗೂ ಒಂದೊಂದು ಸತಿ ಮಾರ್ಕ್ಸ್ ಒಂಚೂರು ಡಿಫ್ರೆನ್ಸ್ ಆಗುತ್ತೆ. ನೀವು ಯಾವ ಅನ್ಅಫಿಷಿಯಲ್ ಆನ್ಸರ್ಸ್ ಕೀಸಲ್ಲಿ ಚೆಕ್ ಮಾಡಿರ್ತೀರಾ ಅನ್ನೋದು ನಾವು ಅದನ್ನು ಕನ್ಸಿಡರ್ ಮಾಡ್ಕೋಬೇಕು. ಸೊ ಫಾರ್ ಎಕ್ಸಾಂಪಲ್ ನಿಮ್ಮದು 64 ಇರ್ತಾ ಇದ್ದರೆ, ನಿಮಗೆ ಅಫಿಷಿಯಲ್ KCET ಅವರು ರಿಲೀಸ್ ಮಾಡಬೇಕಾದ್ರೆ ನಿಮಗೊಂದು 70 ಇನ್ಸೈಡು 70 ಒಳಗಡೆನೇ ಇರುತ್ತೆ. ಬಟ್ 64ಗಿಂತ ಮೇಲೆ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. 60 ಕೂಡ ಇರ್ಬೋದು. ಸೊ 60 to 70. ಸೊ ಕಡಿಮೆ ಆದರೆ ಮಾರ್ಕ್ಸ್ ಒಂದು 5 ಮಾರ್ಕ್ಸ್ ಕಡಿಮೆ ಆಗ್ಬೋದು, ಜಾಸ್ತಿ ಆದರೆ ಒಂದು 5 ಮಾರ್ಕ್ಸ್ ಜಾಸ್ತಿ ಆಗ್ಬೋದು. ಸೊ ಜಾಸ್ತಿ ಕೇಸಲ್ಲಿ ಜಾಸ್ತಿ ಆಗೋದಂತೂ ಆಗಲ್ಲ. ಅದು ಯಾವಾಗ ಆಗುತ್ತೆ ಅಂದರೆ ಗ್ರೇಸ್ ಮಾರ್ಕ್ಸ್ ಮಾತ್ರ ಅದು ಜಾಸ್ತಿ ಆಗುತ್ತೆ. ಅದು ಬಿಟ್ಟರೆ ಮೋಸ್ಟ್ ಆಫ್ ದ ಟೈಮ್ಸ್ ಅದು ಅದೇ ಲೆವೆಲಿಗೆ ಇರುತ್ತೆ, ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದು ಬಿಟ್ಟರೆ ಜಾಸ್ತಿ ಡಿಫ್ರೆನ್ಸಸ್ ಇರಲ್ಲ. ಸೊ ನಾವು ಈ ವಿಡಿಯೋದಲ್ಲಿ ನೋಡೋದು 50,000ಗಿಂತ ರ್ಯಾಂಕ್ ಕೆಳಗಡೆ ಬರಬೇಕಾದ್ರೆ, ಅಥವಾ 50,000 ರ್ಯಾಂಕ್ ಕೆಳಗಡೆ ಬರಬೇಕಾದ್ರೆ ನಿಮ್ಮ PCM ಎಷ್ಟಿರಬೇಕು, ಮತ್ತು ನಿಮ್ಮದು ನಿಮ್ಮದು KCETಯಲ್ಲಿ ನೀವು ಎಷ್ಟು ತೊಗೊಂಡಿರ್ಬೇಕಂತ ನಾವು ಡೀಟೇಲ್ಡಾಗಿ ಈ ವಿಡಿಯೋದಲ್ಲಿ ನೋಡೋಣ. ಸೊ ಫಸ್ಟ್ಲೇ ನೀವು ಇಂಪಾರ್ಟೆಂಟಾಗಿ ಏನಂತ ಕೇಳಿದರೆ, ನಿಮ್ಮದು KCET ರ್ಯಾಂಕ್ ಇರುತ್ತಲ್ವ, ಅದು ಎಷ್ಟೇ ರ್ಯಾಂಕ್ ಇರಲಿ, 80,000 ಇರಲಿ, 50,000 ಇರಲಿ, ಯಾಕೆ 1 lakh ಮೇಲೆ ಕೂಡ ಇರಲಿ, ನೀವು ಚೆಕ್ ಮಾಡ್ಕೋಬೇಕಾಗಿರೋದು ಮೇನ್ ಥಿಂಗ್ ಇಸ್ ಯೋರ್ PCM. ಸೊ ನೀವು ಫಸ್ಟ್ ಥಿಂಗ್ ಇಸ್ PCM ಅಲ್ವಾ. ಸೊ PCMಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಸೊ ಸೆಕೆಂಡ್ ಥಿಂಗ್ ಇಸ್ ಯೋರ್ KCET ಮಾರ್ಕ್ಸ್. ಸೊ KCET ಮಾರ್ಕ್ಸ್. ಸೊ ಜಾಸ್ತಿ ಸ್ಟೂಡೆಂಟ್ಸು ಅವ್ರ ಎಕ್ಸಾಮ್ ಬರೋಕ್ಕೆ ಮುಂಚೆನೇ ನೋಡ್ತಾ ಇರೋದು. ಅವರು ತಪ್ಪು ತಿಳ್ಕೊಳ್ಳೋದು ಏನಂತ ಕೇಳಿದ್ರೆ, KCETಯಲ್ಲಿ ಒಳ್ಳೆ ರ್ಯಾಂಕ್ ಬರಬೇಕಾದ್ರೆ KCETಯಲ್ಲಿ ಎಕ್ಸಾಮಲ್ಲಿ ನಾವು ಚೆನ್ನಾಗಿ ಮಾರ್ಕ್ ತೊಗೊಂಡ್ರೆ ನಮಗೆ ಆಟೋಮೆಟಿಕ್ಕಾಗಿ KCET ರ್ಯಾಂಕ್ ಚೆನ್ನಾಗಿ ಬರುತ್ತೆ ಅಂತ. ಇಟ್ ಈಸ್ 50% ಟ್ರೂ. ಇನ್ನೊಂದು 50% ಯಾಕಂತ ಕೇಳಿದ್ರೆ, ಇಲ್ಲಿ ಮೇನ್ ಥಿಂಗ್ ಇಸ್ ಪ್ಯೂರ್ PCM. ಸೊ ಯಾರಿಗೆಲ್ಲ ಇವಾಗ PCM ಅವ್ರಿಗೆ 85% ಅಬೋವ್ ಇದೆ ಅಥವಾ 85 ಇದೆ, ಯು ಆರ್ ಸೇಫ್. ಸೊ ಅವರೆಲ್ಲ ಎಲಿಜಿಬಲ್ ಫಾರ್ ಅ ಗುಡ್ ರ್ಯಾಂಕ್. ಸೊ ಉಳಿದಿರೋರು ಎಲಿಜಿಬಲ್, ಬಟ್ ನಿಮಗೆ 50,000 ಅಥವಾ ರ್ಯಾಂಕ್ ಅದು ಯಾವುದೇ ಇದ್ರೂ ನಿಮಗೆ PCMಲ್ಲಿ ನಿಮಗೆ 85%. ಸೊ ನೀವು PCM ಕ್ಯಾಲ್ಕುಲೇಟ್ ಮಾಡ್ಕೋಬೇಕಂದ್ರೆ ನಾನು ನಿಮಗೆ ಹೇಳಿದ್ದೀನಲ್ಲ, ಡೀಟೇಲ್ಡಾಗಿ ವೀಡಿಯೋಸ್ ಮಾಡಿದ್ದೀನಿ. ಸೊ ಅದು ನೀವು ಚೆಕ್ ಮಾಡ್ಕೋಬೋದು. ಅದ್ರದ್ದು ಲಿಂಕ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಇವಾಗ ಬೇಸಿಕ್ ಥಿಂಗ್ ಏನಂತ ಕೇಳಿದ್ರೆ, ನೀವು PCM ಚೆಕ್ ಮಾಡ್ಕೋಬೇಕಾದ್ರೆ 3 ಸಬ್ಜೆಕ್ಟ್ಸು, ಫಿಸಿಕ್ಸು ಮತ್ತು ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸು, ಈ 3 ಆ್ಯಡ್ ಮಾಡಿ +3 ಈ 3 ಆ್ಯಡ್ ಮಾಡಿ ಮತ್ತು ಡಿವೈಡ್ ಬೈ 3 ನಿಮಗೊಂದು ಪರ್ಸೆಂಟೇಜ್ ಬರುತ್ತೆ. ಅದೇ ನಿಮಗೆ ಯಾವ PCM ಪರ್ಸೆಂಟೇಜ್. ಸೊ ಇದು ಒಂದು 50% ಆಯಿತಾ. ಸೊ ಸೆಕೆಂಡ್ ಒನ್ ಇಸ್ KCET ಮಾರ್ಕ್ಸ್. ಸೊ KCET ಮಾರ್ಕ್ಸಲ್ಲಿ ನೀವು 70 ಅಬೋವ್ ಎತ್ತಿದ್ರೆ ಯು ಹ್ಯಾವ್ ಅ ಗುಡ್ ಚಾನ್ಸ್. ಸೊ ನೀವೇನು ಮಾಡ್ಕೋಬೇಕಾದ್ರೆ 70 ಅಬೋವ್. ಸೊ ಇಲ್ಲಿ ನೀವು 70 ಅಬೋವ್ ಇದ್ದರೆ ಯು ಆರ್ ಸೇಫ್. ಸೊ 70 ಇದ್ದರೆ ಯು ಆರ್ ಸೇಫು. 85 ಮೇಲೆ ಇದ್ದರೆ PCMಲ್ಲಿ ಯು ಆರ್ ಸೇಫು. ಸೊ ಇವಾಗ ಬೇರೆ ಒಂದು ಕ್ಯಾಲ್ಕುಲೇಷನ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಎಕ್ಸಾಂಪಲ್ಸು ಕೊಡ್ತೀನಿ. ಇಲ್ಲಿ ನಿಮಗೆ PCMಲ್ಲಿ ನಿಮಗೆ 85 ಇದೆ. ಓಕೆ, ಸೊ ಲೆಟ್ಸ್ ಕನ್ಸಿಡರ್ your PCM is 80. ಓಕೆ, ನಿಮಗೆ PCMಲ್ಲಿ ನಿಮಗೆ ಕಡಿಮೆ ಬಂದಿದೆ. ಫಾರ್ ಎಕ್ಸಾಂಪಲ್ 75 ಇದೆ ನಿಮ್ಮ PCMಲ್ಲಿ. KCETಯಲ್ಲಿ ನಿಮಗೆ KCET is ಓಕೆ, ಲೆಟ್ಸ್ ಕನ್ಸಿಡರ್ 85. ಸೊ ನೀವು KCETಯಲ್ಲಿ 85 ಎತ್ತಿದ್ರೆ, ಸೊ ಇವಾಗ ಇದು ಈಕ್ವಲೇ ಇರುತ್ತೆ. ಲಾಸ್ಟ್ ಎಕ್ಸಾಂಪಲ್ಗೂ ಇದಕ್ಕೂ ಸೇಮೇ ಇರುತ್ತೆ, ನಿಮಗೆ ಸೇಮ್ ರ್ಯಾಂಕ್ ಬರುತ್ತೆ. ಯಾಕಂತ ಕೇಳಿದ್ರೆ ಪ್ರಪೋರ್ಷನ್ ಇದು ಇರುತ್ತೆ ಅಲ್ವಾ. ಸೊ ನಿಮಗೆ ಇದು 50% ಮತ್ತು ಇದು 50%. ಸೊ ಇದರಲ್ಲಿ ಮಾರ್ಕ್ ಕಡಿಮೆ, ಇದರಲ್ಲಿ ಜಾಸ್ತಿ ಇದ್ರೂ ಹೆಂಗೋ ಬ್ಯಾಲೆನ್ಸ್ ಆದರೆ ಸಾಕು. ಸೊ ಬ್ಯಾಲೆನ್ಸ್ ಆಗ್ತಾ ಇದ್ದರೆ ನಿಮಗೆ ಒಳ್ಳೆ ರ್ಯಾಂಕ್ ಖಂಡಿತ ಬರುತ್ತೆ. ಸೊ 50,000 ಒಳಗಡೆ ನಿಮ್ಗೆ ಬರಬೇಕು, ಇಲ್ಲಾಂದರೆ ನನಗೆ 30,000 ಒಳಗಡೆ ಅಥವಾ 70 or 80. ಸೊ ಕೆಲವೊಂದು ಜನರಿಗೆ ಕ್ಯಾಟಗರೀಸ್ ಇರುತ್ತೆ ಅಲ್ವಾ, 1A 2A OBC GM SCG. ಸೊ
ಹೈದರಾಬಾದ್, ಕರ್ನಾಟಕ, ಸೊ ಯಾವುದೇ ಇದ್ರು ಮತ್ತು SNQ ಕೋಟಾದಲ್ಲಿ SNQ ಕೋಟಾ ನಿಮಗೆ ಅದು ಯಾವ್ದು ಬರುತ್ತೆ ಅಂತ ಕೇಳಿದ್ರೆ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಡಿಪೆಂಡ್ ಮಾಡಿ ಆದರೆ ನಿಮಗೆ ಡ್ಯೂರಿಂಗ್ ಕಾಲೇಜ್ ಅಡ್ಮಿಷನ್ಸ್ ಟೈಮಲ್ಲಿ ನಿಮಗೆ ಅದು ಕೊಡ್ತಾರೆ. ಸೊ ಅದೊಂದು ಪರ್ಟಿಕ್ಯುಲರ್ ಆಗಿ ಒಂದು ರಿಸರ್ವೇಷನ್, ಅದು ಒಂದು ರಿಸರ್ವೇಷನ್ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ ನೀವು KCT ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಿಮಗೆ ಸೀಟ್ಸ್ ಅಲಾಟ್ ಆಗುತ್ತೆ ಅಲ್ವಾ, ಅದ್ರಲ್ಲಿ ಮಾತ್ರ ನಿಮ್ಗೆ ತಿಳ್ಕೊಬೋದು. ಬೇರೆ ರಿಸರ್ವೇಷನ್ಸು ಫಾರ್ ಎಕ್ಸಾಂಪಲ್ OBC 1A 2A SCG ಹೈದರಾಬಾದ್, ಕರ್ನಾಟಕ, ಸೊ ಇವೆಲ್ಲ ನೀವು ಮುಂಚೆನೇ ನಿಮಗೆ ಗೊತ್ತಿರುತ್ತೆ, ಇದು ನಾವು ನಮ್ಗೆ ಇದು ಬಂದರೆ ಬರ್ಬೋದಂತ. SNQ ಕೋಟನು ನಿಮಗೆ ಎಲಿಜಿಬಲ್ ಅಂತ ಗೊತ್ತಿರುತ್ತೆ, ಬಟ್ ಅದ್ರಲ್ಲಿ ನಿಮಗೆ ಬಂದರೆ ಬರ್ಬೋದು, ಇಲ್ಲ ಅಂದ್ರೂ ಇಲ್ಲ. ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ಕಾಂಪಿಟೇಷನ್. ಅಂದರೆ ಲೈಕ್ ಎಷ್ಟೊಂದು ಜನ ಒಂದು ಕಾಲೇಜ್ಗೆ ಫಸ್ಟಲ್ಲಿ ಹಾಕಿದ್ದಾರೆ, ಅದರಲ್ಲಿ ಯಾರು ಲೀಸ್ಟ್ 7 ಆ್ಯನ್ಯುವಲ್ ಇನ್ಕಮ್ ಇಟ್ಕೊಂಡಿರ್ತಾರೆ, ಸೊ ಅವರಿಗೆ ಅದನ್ನು ಪ್ರೊವೈಡ್ ಮಾಡ್ತಾರೆ ಒಂದೇ ಒಂದು ಬ್ರಾಂಚಿಗೆ ಮಾತ್ರ ಅದು. ಸೊ ಬೇರೆ ಬ್ರಾಂಚ್ಗೆ ಹಂಗೆ 7 ಸೀಟ್ಸ್ ಇರುತ್ತೆ, 6 ಸೀಟ್ಸ್ ಇರುತ್ತೆ. ಸೊ ಇಟ್ ಡಿಪೆಂಡ್ಸ್. ಸೊ ಅದ್ರ ಬಗ್ಗೆ ಒಂದು ಡೀಟೇಲ್ ವೀಡಿಯೋ ಬೇಕಂದ್ರೆ ನೀವು ಕಮೆಂಟ್ಸಲ್ಲಿ ತಿಳಿಸಿರಿ, ನಾನು ಅದ್ರ ಬಗ್ಗೆ SNQ ಕೋಟಾ ಬಗ್ಗೆ ರಿಸರ್ವೇಷನ್ಸ್ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ. ಸೊ ಇವಾಗ ನಾವು ಇದ್ರಲ್ಲಿ ನೋಡ್ತಾ ಇರೋದು ನಿಮಗೆ ಇಲ್ಲಿ 75, ಇದು PCML 75, KCL ನಿಮಗೆ 85 ಅಂತ ಅನ್ಕೊಳ್ಳಿ. ಸೊ ನಿಮಗೆ ಸೇಮ್ ರ್ಯಾಂಕೇ ಬರುತ್ತೆ. ಆಮೇಲೆ ಲೈಕ್ ಮುಂಚೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಅಲ್ವಾ, ಸೊ ಅದಕ್ಕೂ ಇದಕ್ಕೂ ಸೇಮೇ. ಇವಾಗ ನೀವು PCML ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ಜಾಸ್ತಿ ಜನ ಹಿಂಗೆ ಮಾಡೋ ಟಾಪರ್ಸು, ನಾನು 4 ಇಯರ್ಸಿಂದ ನೋಡ್ತಾ ಇದ್ದೀನಿ. ಸೊ ಟಾಪರ್ಸ್ ಜಾಸ್ತಿ ಜನ ಲೈಕ್ ಡ್ಯೂರಿಂಗ್ ದೇರ್ ಪಿ ಯು ಸಿ ಆಮೇಲೆ ಲೈಕ್ PCM ಚೆನ್ನಾಗಿ ಮಾಡಿರ್ತಾರೆ, ಅವರಿಗೆ 90ನೇ ಸಿಕ್ಕಿರುತ್ತೆ ಆಯಿತಾ, 90% ಸಿಕ್ಕಿರುತ್ತೆ. ಅವ್ರಿಗೆ KCTಯಲ್ಲಿ ತುಂಬ ಕಡಿಮೆ ಬಂದಿರುತ್ತೆ, 55 ಹಂಗೆ. ಸೊ ಅವಾಗ ಏನಾಗುತ್ತೆ ಅಂತ ಕೇಳಿದ್ರೆ ನೀವು ಈ 90 ಏನು ಕನ್ಸಿಡರ್ ಆಗಿರುತ್ತೆ ಅಂದರೆ 70 ಅಂತಲೇ ಕನ್ಸಿಡರ್ ಆಗಿರುತ್ತೆ. ಬಿಕಾಸ್ KCET ತುಂಬ ಕಡಿಮೆ ಇರೋದ್ರಿಂದ ನಿಮಗೆ ಇದು 70 ಆಗೋಗಿರುತ್ತೆ. ಹೆಂಗೆ ಅದು ಲೆಕ್ಕ ತೊಗೊಳ್ಳೋದಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ 85 ಇತ್ತಲ್ವಾ, ಸೊ ಆ 85ಗೆ ಇಲ್ಲಿ ನೀವು 70 ಎತ್ತಿದ್ರೆ ಸಾಕು. ಸೊ ನಿಮಗೆ 70 ಎತ್ತಿದ್ರೆ ನಿಮಗೆ ಆ 85ಗೆ 70 ಅಬೋ, KCTಯಲ್ಲಿ 70 ಅಬೋ, PCM ನಿಮಗೆ 85 ಅಬೋ ಎತ್ತಿದ್ರೆ ಅದು ಈಕ್ವಲ್ ಆಗ್ತಾಯಿತ್ತು. ಸೊ ಇವಾಗ ನೀವು PCML ಜಾಸ್ತಿ ತೊಗೊಂಡಿದ್ದೀರಾ, ಎಷ್ಟು ತೊಗೊಂಡಿದ್ದೀರಾ, 95 ತೊಗೊಂಡಿದ್ದೀರಾ. ಸೊ ನೀವು 85 ತೊಗೋಬೇಕಾಗಿತ್ತು, ಬಟ್ ನೀವು 95 ತೊಗೊಂಡಿದ್ದೀರಾ, 10% ಎಕ್ಸ್ಟ್ರಾ. ನೀವು KCTಯಲ್ಲಿ ಎಷ್ಟು ತೊಗೋಬೇಕಾಗಿತ್ತು, 70 ತೊಗೋಬೇಕಾಗಿತ್ತು, ನೀವು ಇಲ್ಲಿ 50 ತೊಗೊಂಡಿದ್ದೀರಾ. ಸೊ ಅದು 20% ಕಡಿಮೆ ಆಯಿತು. ಸೊ ಅದು ಇಲ್ಲಿರೋ 10%, ಇಲ್ಲಿರೋ ಲೈಕ್ ಇದು +10%. ಹಂಗಂದರೆ ನಿಮಗೆ ಇವಾಗ ಅರ್ಥ ಆಗ್ಬೋದು. ಸೊ ಇಲ್ಲಿ ನಿಮಗೆ +10 ಇರ್ತೀರಾ, ಇಲ್ಲಿ ನೀವು -20 ಇರ್ತೀರಾ. ಓಕೆ, ನೀವು -20 ಇರ್ತೀರಾ. ಸೊ ಅವಾಗ ಇದೆರಡು ನಿಮಗೆ ಈಕ್ವಲ್ ಮಾಡಿ ನಿಮಗೆ -10 ಬಿದ್ದಿರ್ತೀರ. ಅಂದರೆ ನಿಮ್ಮ ರ್ಯಾಂಕು ನೀವು ಅಂದ್ಕೊಂಡಿರ್ತೀರಾ ನಾನು 95 ತೊಗೊಂಡಿದ್ದೀನಿ PCMಲ್ಲಿ, ಸೊ ನನಗೆ ಒಳ್ಳೆ ರ್ಯಾಂಕೇ ಬರ್ಬೋದಂತ. ಬಟ್ KCT ಕಡಿಮೆ ಇರೋದ್ರಿಂದ ನೀವು ಯಾವ ರೇಂಜಿಗೆ ಕನ್ಸಿಡರ್ ಆಗಿರ್ತೀರ ಅಂದರೆ ನೀವು 90 ಇದ್ರೂ ಕನ್ಸಿಡರ್ ಮಾಡೋದು 80 or 85 ಅಂತ. ಬಿಕಾಸ್ KCT ಮಾರ್ಕ್ ಇಸ್ ವೆರಿ ಲೆಸ್, ವಿಚ್ ಇಸ್ 50 or 50 ಅಬವ್ ಬಂದ್ರೇ ಯು ಆರ್ ಇನ್ ಟ್ರಬಲ್. ಸೊ ನೀವು ಟ್ರಿಕ್ ಯೂಸ್ ಮಾಡಿದ್ರೆ 45 ಆರಾಮಾಗಿ ಬರುತ್ತೆ. ನೀವು ಯಾವುದು ಓದೋದು ಬೇಡ, ಕ್ವಶನ್ ಪೇಪರ್ ನೋಡೋದು ಬೇಡ, ಟ್ರಿಕ್ ಅಪ್ಲೈ ಮಾಡಿದ್ರೆ ನಿಮಗೆ 45 3 ಸಬ್ಜೆಕ್ಟ್ಗೂ ಸೇರಿ ನಿಮ್ಗೆ ಬರೋದು. ಬಟ್ ಐ ವಾಂಟ್ ಅಪ್ರಿಷಿಯೇಟ್ ದ್ಯಾಟ್. ನೀವು ಓದಬೇಕು, ಟ್ರಿಕ್ ಅವಾಗ ಯೂಸ್ ಮಾಡ್ಕೋಬೇಕು ಅಷ್ಟೇ. ಇವಾಗ ಎಕ್ಸಾಮ್ ಆಯ್ತು ಮುಗ್ದೋಯ್ತು ಬಿಡ್ರಿ. ಇವಾಗ ನಾವು KCT ರ್ಯಾಂಕಿಂಗ್ ಬಗ್ಗೆ ನೋಡ್ತಾ ಇದೀವಲ್ವಾ. ಸೊ ಇವಾಗ ನೀವು ಮಾಡ್ಕೋಬೇಕಾಗಿರೋದು ಅಂತ ಕೇಳಿದ್ರೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮದು KCET ರ್ಯಾಂಕು 50 ಕೆಳಗಡೆ ಬಂದಿಲ್ಲ. ಸೊ ನಿಮ್ಮದು KCET ರ್ಯಾಂಕಿಂಗು ವಿಚ್ ಇಸ್ ಅಬೋವ್ 50,000 ಆಯಿತಾ. ಸೊ ನಿಮ್ಮದು KCET ರ್ಯಾಂಕಿಂಗು 50,000 ಕೆಳಗಡೆ ಬಂದಿಲ್ಲ, ಅದು 50,000 ಮೇಲೆ ಹೋಗಿದೆ. ಸೊ ಲೈಕ್ 55 ಅಥವಾ 65 ಅಥವಾ 75. ಸೊ ಹಿಂಗೆ ನಿಮಗೆ ಮೇಲೆ ಹೋಗ್ತಾ ಇದೆ, ವರ್ಸ್ಟ್ ಆಗಿ ಬಂದಿದೆ ಅಂತ ಅನ್ಕೊಳ್ಳಿ. ಸೊ ವರ್ಸ್ಟ್ ಇಲ್ಲ, ಬಟ್ ಸ್ಟಿಲ್ ನಾನು ಹೇಳ್ತಾ ಇರೋದು 50,000 ಮೇಲೆ ಬಂದರೆ ಏನು ಮಾಡಬೇಕು. ಫಸ್ಟ್ ಥಿಂಗ್ ಇಸ್ ರಿಸರ್ವೇಷನ್ಸ್. ನಿಮ್ಮ ರಿಸರ್ವೇಷನ್ಸ್ ಯಾವುದಿದೆ ಅಂತ ನೋಡ್ಕೋಬೇಕು. ಸೊ ಯಾರಿಗೆಲ್ಲ ವ್ಯಾಲ್ಯೂ ಇರುತ್ತೆ ಅದೆಲ್ಲ ಹೇಳ್ಬೇಕಾದ್ರೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವು ಅನ್ಕೊಂಡಿರ್ತೀರ 2A ಕ್ಯಾಟಗರಿ ಹೇಳಿದರೆ ಒಳ್ಳೆ ರಿಸರ್ವೇಷನ್ಸ್ ಅಂತ, ಅದರಲ್ಲೂ ನಿಮಗೆ ಕಾಂಪಿಟೇಷನ್ಸ್ ಇರುತ್ತೆ. SCG ಇದ್ದರೂ ಅದರಲ್ಲೂ ನಿಮಗೆ ಜಾಸ್ತಿ ಕಾಂಪಿಟೇಷನ್ಸ್ ಇರುತ್ತೆ. ಸೊ ಪ್ರತಿಯೊಂದು ಇದರಲ್ಲೂ ನಿಮಗೆ ಕಾಂಪಿಟೇಷನ್ಸ್ ಇರುತ್ತೆ. ಮತ್ತು ಏನು ಮಾಡಬೇಕಾದ್ರೆ ನಿಮ್ಮ ಅಲ್ಗಾರಿದಮ್ನ ನೀವು ಪ್ರಿಪೇರ್ ಮಾಡ್ಕೋಬೇಕು. ಆ ಅಲ್ಗಾರಿದಮ್ ನೀವು ಕ್ರ್ಯಾಕ್ ಮಾಡಬೇಕಾದ್ರೆ KCT ಆಪ್ಷನ್ ಎಂಟ್ರಿ ಏನೇ ಮಾಡ್ಕೋಬೇಕಾಗಿರೋದು ಕಟ್ ಆಫ್. ಸೊ ಸೀಟ್ ಮ್ಯಾಟ್ರಿಕ್ಸ್ ಅಂತ ಇರುತ್ತೆ, ಸಾರಿ ಕಟ್ ಆಫ್ ಅಂದರೆ ಅದೇ ಸೀಟ್ ಮ್ಯಾಟ್ರಿಕ್ಸ್ ಇರುತ್ತೆ. ಸೊ ನೀವು ಸೀಟ್ ಮ್ಯಾಟ್ರಿಕ್ಸ್ನ ಚೆಕ್ ಮಾಡ್ಕೋಬೇಕು. ಸೊ ನಿಮಗೆ KCET ಸೀಟ್ ಮ್ಯಾಟ್ರಿಕ್ಸ್ ಅಂತ ಒಂದು ಇದು ಕೊಟ್ಟಿರ್ತಾರೆ. ಸೊ ಅದರಲ್ಲಿ ನೀವು ಚೆಕ್ ಮಾಡ್ಕೋಬೇಕು ನಿಮಗೆ ಎಷ್ಟು ಕಟ್ ಆಫ್ ಇದೆ ನಿಮ್ಮ ಕಾಲೇಜು, ಸೊ ಅದಕ್ಕೂ ನಿಮಗೂ ಎಷ್ಟು ರ್ಯಾಂಕ್ ರೇಂಜ್ ಇದೆ ಅವೆಲ್ಲ ನೀವು ಚೆಕ್ ಮಾಡ್ಕೋಬೇಕು. ಮತ್ತು ಮೂರನೇದಾಗಿರೋದು ಪ್ರೀವಿಯಸ್ ಇಯರ್ ಕಟ್ ಆಫು. ಸಾರಿ, ನನ್ನ ಹ್ಯಾಂಡ್ ರೈಟಿಂಗ್ ತುಂಬ ವರ್ಸ್ಟ್ ಆಗಿರುತ್ತೆ. ಸೊ ನಿಮಗೆ ಪ್ರೀವಿಯಸ್ ಇಯರ್ ಕಟ್ ಆಫ್ ಗೊತ್ತಿರಬೇಕು. ಪ್ರೀವಿಯಸ್ ಇಯರ್ ಕಟ್ ಆಫ್ ಯಾಕಂತ ಕೇಳಿದರೆ ಅಲ್ಲಿ ನಿಮಗೆ ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು, ಅದೇ ಮತ್ತು ಎಕ್ಸ್ಟೆಂಡೆಡ್ ರೌಂಡು ಅವೆಲ್ಲ ಲೈಕ್ ಎಷ್ಟು ರ್ಯಾಂಕ್ ಚೇಂಜ್ ಆಗ್ತಾಯಿತ್ತು, ಪ್ರತಿಯೊಂದು ರೌಂಡಿಗೂ ರ್ಯಾಂಕಿಂಗ್ ಡಿಫರ್ ಆಗ್ತಾಯಿತ್ತು ಅಂತ. ಸೊ ನಿಮಗೆ ಲಾಸ್ಟಲ್ಲಿಗಿರೋದು ಪ್ರೀವಿಯಸ್ ಅಲ್ವಾ. ಸೊ ನಿಮಗೆ ಪ್ರೀವಿಯಸ್ ಸೀಟ್ ಮ್ಯಾಟ್ರಿಕ್ಸ್
ಅದು ನಿಮಗೆ ಗೊತ್ತಿರಬೇಕು. ಸೊ ಪ್ರೀವಿಯಸ್ ಸೀಟ್ ಮ್ಯಾಟ್ರಿಕ್ಸ್ ಗೊತ್ತಿರ್ಬೇಕು ನಿಮಗೆ. ಅವೆಲ್ಲ ನೀವು ಲೈಕ್ ಯು ಕ್ಯಾನ್ ಸರ್ಚ್ ಇಟ್ ಆ್ಯಂಡ್ ಯು ಕ್ಯಾನ್ ಡೂ ಒನ್ ಮಿನಿ ರಿಸರ್ಚ್. ಓಕೆನಾ? ಅದು ನೀವು ಮಾಡಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ. ನಿಮಗೆ ಯಾವ ರಿಸರ್ವೇಷನ್ ಇದೆ ಅಂತ ಚೆಕ್ ಮಾಡ್ಕೋಬೇಕು ಫಸ್ಟು. ಸೊ ನಿಮಗಿರೋ ರಿಸರ್ವೇಷನ್ಸ್ ಒಂದು, ಮತ್ತು ಸೆಕೆಂಡು ಸೀಟ್ ಮ್ಯಾಟ್ರಿಕ್ಸು, ಮತ್ತು ಪ್ರೀವಿಯಸ್ ಸೀಟ್ ಮ್ಯಾಟ್ರಿಕ್ಸು ಹಿಂದಿನ ವರ್ಷ ಲೈಕ್ ಹೆಂಗಿತ್ತು. ಸೊ ಅದರಲ್ಲಿ ಲೈಕ್ ಎಷ್ಟು ಸ್ಟೂಡೆಂಟ್ಸ್ ಆಗಿದ್ದಾರೆ. ನೀವು ಒಂದು ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಕಾಲೇಜಿಗೆ ಒಂದು ಸತಿ ಕಾಲ್ ಮಾಡಿ ಕೇಳಿ, ಲೈಕ್ ನಿಮ್ಮದು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಎಷ್ಟು ಫೀಸ್ ಇರುತ್ತೆ ಅಂತ. ಅದನ್ನೆಲ್ಲ ನೀವು ತಿಳ್ಕೋಬೇಕು. ಮತ್ತು ನೀವು KCET ಆಪ್ಷನ್ ಖಂಡಿತ ಮಾಡಲೇಬೇಕು. ಸೊ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಅಲ್ಲಿಗೂ ಇಲ್ಲಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಸೊ KCET ಆಪ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಎಷ್ಟೇ ರ್ಯಾಂಕ್ ಬಂದಿರಲಿ, ಅದು 50,000 ಬಂದಿರಲಿ ಅಥವಾ 1,00,000 ಕೂಡ ಬಂದಿರಲಿ, ಬಟ್ KCET ಆಪ್ಷನ್ ಎಂಟ್ರಿ ಈಸ್ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಸೋ ಮಚ್ ಆಫ್ ಬೆನಿಫಿಟ್ಸ್ ಇನ್ ದ್ಯಾಟ್. ಮೇನ್ ಥಿಂಗ್ ಇಸ್ SSP ಸ್ಕಾಲರ್ಶಿಪ್ಪು. ನೀವು KCET ಆಪ್ಷನ್ ಎಂಟ್ರಿ ಹೆಂಗೆ ಮಾಡೋಕ್ಕೆ ಗೊತ್ತಿಲ್ಲ ಅಂದ್ರೂ, ಬೇರೆ ನೀವು ಲೈಕ್ ಕೆಲವೊಂದು ಕಾಲೇಜಸ್ಗೆ ನೀವು ಅಪ್ಲಿಕೇಶನ್ ಮಾಡ್ತೀರಾ, ಲೈಕ್ 10,000 or 20,000 30,000 ಎಲ್ಲ ಕೊಟ್ಟು ಅಡ್ವಾನ್ಸ್ ಪೇಮೆಂಟ್ ಮಾಡ್ತೀರಾ. ಅದೆಲ್ಲ ಮಾಡೋಕ್ಕಿಂತ ನೀವು ಬೆಟರ್ KCET ಆಪ್ಷನ್ ಎಂಟ್ರಿ ಅಟೆಂಡ್ ಮಾಡಿ. ನಿಮ್ಗೇನೋ ಗೈಡೆನ್ಸ್ ಇಲ್ಲ ಅಂದ್ರೂ ಯು ಕ್ಯಾನ್ ಟೇಕ್ ಅ ಹೆಲ್ಪ್. ಐ ಹ್ಯಾವ್ ಗಿವನ್ ಮೈ ಲಿಂಕ್ಸ್ ಆಫ್ ಇನ್ಸ್ಟಾಗ್ರಾಮ್ ಆ್ಯಂಡ್ ವಾಟ್ಸಪ್, ಟೆಲಿಗ್ರಾಮ್ ಇನ್ ಡಿಸ್ಕ್ರಿಪ್ಷನ್. ನೀವು ಅಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು ಗೈಡೆನ್ಸ್, ಎನಿ ಹೆಲ್ಪ್. ಇಲ್ಲ ನನಗೆ ಅಫಿಷಿಯಲ್ ಆಗಿ KCET ಕೌನ್ಸಿಲಿಂಗ್ ನನಗೆ ಆಪ್ಷನ್ ಟೇಬಲ್ ಒಬ್ಬರು ಕ್ರಿಯೇಟ್ ಮಾಡ್ಕೊಡ್ಬೇಕಾದ್ರೆ ಅವ್ರ ಕೌನ್ಸಿಲಿಂಗ್ ಟೀಮ್ ವಿಲ್ ಬಿ ವಿತ್ ಯು. ನಾವು ಅಷ್ಟೊಂದೇನು ಚಾರ್ಜ್ ಮಾಡಲ್ಲ, 3K ಇಂದ 5K ಅಷ್ಟೇ ತೊಗೊಳೋದು. ಅದು ನಿಮಗೆ ಒಳ್ಳೆ 90 ಮೇಲೆ ಇದೆ, ನಾವು ಅದನ್ನು ಕಡಿಮೆ ಮಾಡಿ ತೊಗೋತೀವಿ. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಫಾರ್ ಆಲ್ ದೋಸ್ ಥಿಂಗ್ಸ್ ಇನ್ ಮೈ ಇನ್ಸ್ಟಾ ID. ಸೊ ಲಿಂಕ್ ಇಸ್ ಇನ್ ದ ಡಿಸ್ಕ್ರಿಪ್ಷನ್. ಮತ್ತು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ನಾವು ಆಗ್ತಾ ಇರೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫೈ ಆಗೋಕ್ಕೆ ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತು ಈ ವಿಡಿಯೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಇದನ್ನು ಶೇರ್ ಮಾಡಿ, ಬಿಕಾಸ್ ಈವನ್ ಫಾರ್ ದ್ಯಾಮ್ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ಮತ್ತು ನೀವು ಮಾಡ್ಕೋಬೇಕಾಗಿದೆ ಅಂದರೆ KCET ರ್ಯಾಂಕು ನೀವು ಈಗಲೇ ಪ್ರೇಟ್ ಮಾಡ್ಕೋಬೇಕು. ಆ ಪ್ರೇಟ್ ಮಾಡೋದು ಹೆಂಗಂತ ನಾವು ವೀಡಿಯೋಸ್ ಹಾಕಿದ್ದೀವಿ ಈ ಚಾನಲಲ್ಲಿ, ಹೋಗೋದನ್ನು ನೋಡಿ. So I hope this video is very useful for you, and please do contact me. Don't feel hesitate anything. You can contact me on Instagram. I've given those links. So take care guys. I'll meet you in another video. Thank you.